ಸ್ನೇಹಿತರೆ ನಮಸ್ಕಾರ. ಇವತ್ತು ಏನು ಈ ವಿಡಿಯೋದಲ್ಲಿ ನೋಡ್ತಿದ್ದಾರೆ, ರೈತರು ಇಲ್ಲಿ ಸುಮಾರು ಒಂದು 2 ಎಕರೆ ಜಮೀನು ಬರುತ್ತೆ, 1.5-2 ಎಕರೆಯಲ್ಲಿ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬೆಳೆ ಹಾಕ್ಕೊಂಡಿದ್ದಾರೆ. ನೀವು ನೋಡ್ಬೋದು. ಈಗ ಫಸ್ಟಲ್ಲಿ ಕೊತ್ತಂಬರಿ ಕಾಣ್ತಾ ಇದೆ, ನೆಕ್ಸ್ಟು ಅಲ್ಲಿ ಸಬ್ಸಿಗೆ ಸೊಪ್ಪು ಕಾಣ್ತಾ ಇದೆ, ಸಬ್ಬಾಕ್ಷಿ ಸೊಪ್ಪು ಅಂತೀವಿ, ಅದೆಲ್ಲ ಸಬ್ಬಾಕ್ಷಿ ಸೊಪ್ಪು. ಈ ಭಾಗ ಏನು ಬರುತ್ತೆ ಇದು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಇಲ್ಲಿ ಪಲಾಕ್ ಹಾಕ್ಕೊಂಡಿದ್ದಾರೆ. ಅಂದರೆ 1 ಎಕರೆನ 3 ಭಾಗ ಮಾಡ್ಕೊಂಬಿಟ್ಟು 3 ಟೈಪು ಬೆಳೆಗಳನ್ನ ಹಾಕ್ಕೊತಾರೆ ಇವರು. ಈ ವಿಡಿಯೋದಲ್ಲಿ ಅವ್ರು ಹೇಳೋ ಉದ್ದೇಶ ಇಷ್ಟೇ, ಒಂದರಲ್ಲಿ ಯಾವ್ದಾರು ಒಂದು ರೇಟ್ ಕಮ್ಮಿ ಇತ್ತು ಅಂದರೆ ಒಂದು ಕೊತ್ತಂಬರಿ ಕಮ್ಮಿ ಆಗಿರ್ಬೋದು ಅಥವಾ ಒಂದು ಪಲಾಕಿ ಕಮ್ಮಿ ಆಗ್ಬೋದು. ಒಂದರಲ್ಲಿ ರೇಟ್ ಸಿಗುತ್ತೆ. ಒಂದನ್ನೇ ಹಾಕ್ಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ 2-3 ಬೆಳೆಗಳನ್ನ ಹಾಕ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ಒಂದರಲ್ಲಿ ಲಾಭ ಇರುತ್ತೆ. ಆಮೇಲೆ ನಮಗೆ ಬೆಳೆ ಕಟಾವು ಮಾಡೋದನ್ನು ಸ್ವಲ್ಪ ಹಿಂದೆ ಮುಂದೆ ಬರುತ್ತೆ. ಈಗ ಇಡೀ ಹೊಲ ಒಂದೇ ಸರಿ ಬಂದು ಕಟಾವು ಮಾಡೋದು ಕಷ್ಟಪಡೋ ಬದಲು ಅಥವಾ ಒಂದೇ ಸರಿ ರೇಟ್ ಕಮ್ಮಿ ಇದ್ದಾಗ ಬೆಳೆ ಬಂದು ನಷ್ಟ ಅನುಭವಿಸೋ ಚಾನ್ಸಸ್ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋದ್ರಿಂದ ಏನಂದರೆ ಹಂತವಾಗಿ ಬರುತ್ತೆ. ಸ್ನೇಹಿತರೆ ನೋಡ್ಬೋದು ನೀವು ಪಲಾಕು ಎಷ್ಟು ನ್ಯಾಚುರಲ್ ಆಗಿದೆ. ಸ್ನೇಹಿತರೆ ರೈತರಿಗೆ ಇಲ್ಲಿ ಏನು ನೋಡ್ತಿದ್ರೆ ನೀವು ಈ ಪಲಾಕು ಇವರಿಗೆ ನಾರ್ಮಲಾಗಿ ರೇಟ್ ಸಿಗೋದೇ ₹3, ₹2 ರೂಪಾಯಿಂದ ₹3, ₹4, ₹5 ಬಿದ್ದೋಯ್ತು. ಯಾವಾಗಲೂ ಒಂದು ಟೈಮ್ ₹6-7 ಸಿಗುತ್ತೆ. ಬಟ್ ನೀವು ಮಿನಿಮಮ್ ಕಟ್ಟಿಗೆ ₹5, ₹6, ₹7, ₹10 ತನಕ ಅಥವಾ ₹20ಗೆ 3 ಕಟ್ಟು. ಬೆಂಗಳೂರು ಅಂತ ರಾಜಧಾನಿ ಏರಿಯಾಗಳಲ್ಲಿ ₹10ಗೆ 1 ಕಟ್ಟು ಸಿಕ್ಕರೆ ಹೆಚ್ಚಾಯಿತು. ಇಲ್ಲಿ ನಮ್ಮ ರೈತರಿಗೆ ಸಿಗೋದು ₹3-4, ₹5. ₹3 ಸಿಕ್ಕರೆ ಲಾಭ ಅಂತಾರೆ ರೈತರು. ಸೊ ಅಷ್ಟೂ ಸಿಗಲ್ಲ. ಬಟ್ ಏನಪ್ಪ ಅಂತಂದರೆ ಇದು ರೊಟೀನ್ ಇರೋದೇ ಹಾಗೆ. ಇಲ್ಲಿಂದ ಇವ್ರು ತೊಗೊಂಡೋಗ್ಬೇಕು. ಇವ್ರು ಯಾಕಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೊಲದಲ್ಲಿ ಕೆಲಸ ಇರುತ್ತೆ. ಒಂದು ಟೈಮಲ್ಲಿ ಕೀಳ್ತಾರೆ, ಮಾರ್ಕೆಟ್ಗೆ ಹಾಕ್ತಾರೆ, ಬರ್ತಾರೆ. ಯಾಕಂದರೆ ನೀವು ಹೇಳ್ತೀರಾ ರೈತರೇ ನೇರವಾಗಿ ಮಾರ್ಬೋದು ಅಂತ. ಇವ್ರು ಕೂತ್ ಮಾರ್ಲಿಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಹೊಲದಲ್ಲಿ ಕೆಲಸಗಳಿರ್ತವೆ. ಸೊ ಹಂಗಾಗಿ ಮಧ್ಯವರ್ತಿಗಳು ಅಂತಲೂ ಹೇಳಲಿಕ್ಕಾಗಲ್ಲ. ಇದೊಂದು ರೊಟೀನ್ ಸಿಸ್ಟಮು. ಅವರು ಮಧ್ಯವರ್ತಿಗಳು ಮಾರ್ಬಿಟ್ಟು ಅವರು ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ರೈತರಿಗೆ ಬೆಲೆ ಇದೇ ಸಿಗೋದು. ರೈತರದ್ದು ತುಂಬ ಕಷ್ಟ ಇರ್ತದೆ. ಹಿಂಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಹಂತವಾಗಿ ಬೆಳ್ಕೊಂತಾರೆ. ಈಗ ಮಡಿ ಸಿಸ್ಟಮ್ಮು ಈಗ ನಿಮಗೆ ಕಾಣ್ತಾ ಇದೆ ನೋಡಿರಿ. ಈಗ ಇದೊಂದು ಲೈನು, ಇಲ್ಲಿ ಮಡಿಗೆ ನೀರು ಬಿಡ್ತಾರೆ, ಇದೊಂದು ಲೈನು ಇದು ಮಾಡ್ತಾರೆ. ಇದು ಪಲಾಕ್ ಸೊಪ್ಪು ಸ್ನೇಹಿತರೆ.